ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಕಳೆದ ಕೆಲ ದಿನಗಳಿಂದ BJPಯ ರಾಜ್ಯಾಧ್ಯಕ್ಷರು ಭಾಳ ಒಂಥರ ಇಶ್ಯೂಸ್ನ ಬಿಟ್ಟು ವೈಯಕ್ತಿಕ ತೇಜೋವಧೆಗೆ ಇಳಿದಿದ್ದಾರೆ. ನಾನು ಸನ್ಮಾನ್ಯ BJP ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಒಂದು 4 ಪ್ರಶ್ನೆಗಳನ್ನ ಕೇಳಕ್ಕೆ ಬಯಸ್ತೀನಿ. ಸಾಧ್ಯ ಆದರೆ ಅವರು ಉತ್ತರಿಸ್ಲಿ. ವಿಜೇಂದ್ರ ಸರ್ ಅವರೇ, ತಾವು ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸಾಹೇಬ್ರ ಬಗ್ಗೆ ಅದೇನೋ ಅವ್ರ ಹೇರ್ ಸ್ಟೈಲ್ ಬಗ್ಗೆ ತಾವು ಮಾತಾಡಿದ್ರಿ. ನೀವು ರಾಜ್ಯಾಧ್ಯಕ್ಷರು ಸರ್, ಇಶ್ಯೂಸ್ ಮೇಲೆ ಮಾತಾಡಿ, ತಪ್ಪುಗಳಿದ್ರೆ ತೋರಿಸಿ. ಹೋಗಿ ಹೇರ್ ಸ್ಟೈಲ್ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ ಇಲ್ಲ ನೀವು ಓದೋದು ಕಡಿಮೆ ಮಾಡಿರಬೇಕು, ಇಲ್ಲ ನಿಮ್ಮ ಹಿಂದೆ ಇರೋ ಅಡ್ವೈಸರ್ಗಳು ಓದೋದು ಕಡಿಮೆ ಮಾಡಿರಬೇಕು, ಇಲ್ಲ ನಿಮಗೆ ಗೈಡ್ ಮಾಡ್ತಿದ್ದಾರಲ್ಲ ಅವ್ರನ್ನಾದರೂ ನೀವು ಚೇಂಜ್ ಮಾಡ್ಕೋಬೇಕು. ನಿಮ್ಮ ಪಾರ್ಟಿ MLAಗಳು ಸದಸ್ಯರು ಮಾತಾಡಲಿ. ಒಂದು ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡುವಾಗ ವೈಯಕ್ತಿಕ ತೇಜೋವಧೆಗೆ ಯಾರಾದರೂ ಇಳಿತಾರ? ವಿಜೇಂದ್ರ ಅವರೇ, ಶಿವಮೊಗ್ಗದ ಇತಿಹಾಸದಲ್ಲಿ ಇಬ್ಬರನ್ನ ಮರೆಯೋಕ್ಕಾಗಲ್ಲ. ಶಿವಮೊಗ್ಗದ ಇತಿಹಾಸ, ಆ ಇಬ್ಬರು ಇಲ್ಲದೆ ಇತಿಹಾಸ ಕಂಪ್ಲೀಟ್ ಆಗಲ್ಲ. ಒಂದು ಬಂಗಾರಪ್ಪ ಸಾಹೇಬರು, ಇನ್ನೊಂದು ಯಡಿಯೂರಪ್ಪ ಸಾಹೇಬರು. ಇವರಿಬ್ಬರು ಶಿವಮೊಗ್ಗ ಚರಿತ್ರೆಯಲ್ಲಿ ಉಳಿಯೋರು. ಇವತ್ತು ಬಂಗಾರಪ್ಪ ಸಾಹೇಬರು ಸ್ಟೈಲ್ಗೆ, ಕೆಲಸದಲ್ಲೂ ಸ್ಟೈಲ್ಗೆ ಕೇರ್ ಆಫ್ ಅಡ್ರೆಸ್ ಆಗಿದ್ದವರು. ಗ್ರಾಮೀಣ ಕೃಪಾಂಕ ಕೊಟ್ಟು ರೂರಲ್ ಮಕ್ಕಳು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಓದಬೇಕು ಅಂತ ಆವತ್ತು ಗ್ರಾಮೀಣ ಕೃಪಾಂಕ ಕೊಟ್ಟವರು ಬಂಗಾರಪ್ಪ ಸಾಹೇಬರು. ಭಾಳಷ್ಟು ಯೋಜನೆಗಳನ್ನ ತಂದವರು ಬಂಗಾರಪ್ಪ ಸಾಹೇಬರು. ಅವ್ರ ಮಗ ಮಧು ಬಂಗಾರಪ್ಪನವರು. ಅವರು ಶಿಕ್ಷಣ ಸಚಿವರಾದ ಮೇಲೆ 12,000 ಜನರ ಟೀಚರ್ಸ್ ಪೋಸ್ಟಿಂಗ್ ಆಯಿತು. ಅದು ನಿಮಗೆ ಗಮನಕ್ಕಿಲ್ವಾ ವಿಜೇಂದ್ರ ಅವರೇ? ಶಿಕ್ಷಣ ಸಚಿವರಾದ ಮೇಲೆ ನೀವು ಈ ಬಾರಿ SSLC ಎಕ್ಸಾಮ್ ಬರೆದಂಥ ಸ್ಟೂಡೆಂಟ್ಸ್ನ, ಅವ್ರ ಪೇರೆಂಟ್ಸ್ನ, ಟೀಚರ್ಸ್ನ ಕೇಳಿ ನೋಡಿ. ಇಷ್ಟು ಸ್ಟ್ರಿಕ್ಟಾಗಿ ಎಕ್ಸಾಮ್ ಯಾವತ್ತೂ ಕರ್ನಾಟಕದಲ್ಲಿ ನಡೆದಿಲ್ಲ. ಇದು ಇವತ್ತು ಗೊತ್ತಾಗಲ್ಲ, ಅದರ ಎಫೆಕ್ಟ್ ಇನ್ನೊಂದು 5-10 ವರ್ಷ, ಈಗ ಅವ್ರು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಆಚೆ ಬಂದಾಗ ಗೊತ್ತಾಗುತ್ತೆ. ಅವ್ರು ಇವತ್ತು ಎಜುಕೇಷನ್ ಸಿಸ್ಟಮಲ್ಲಿ ಬದಲಾವಣೆ ತಂದಿದ್ದಾರೆ. ಫೇಲ್ ಆಗ್ತಿದ್ರು ಹುಡುಗರು, ಈಗ 3 ಅವಕಾಶ ಕೊಟ್ಟಿದ್ದಾರೆ. ಸ್ಕೋರ್ ಕಡಿಮೆ ಆದರೆ ಲೈಫ್ ಟೈಮ್ ಅದೇ. ಈಗ ಒಬ್ಬ ಹುಡುಗ 10th ಸ್ಕೋರ್ ಕಡಿಮೆ ಮಾಡ್ಬಿಡ್ತಾನೆ, ಪೇಪರ್ ಟಫ್ ಬಂದು, ಆದರೆ 3 ಅವಕಾಶ ಕೊಟ್ಟಿದ್ದಾರೆ. ಇಂಥ ಗಟ್ಸ್ ಇರೋದಕ್ಕೆ ಇಂಥ ತೀರ್ಮಾನಗಳನ್ನ ತೊಗೊಂಡಿದ್ದಾರೆ. ಬಂಗಾರಪ್ಪನವ್ರ ಬ್ಲಡ್ ರೀ ಮಧು ಬಂಗಾರಪ್ಪ ಸಾಹೇಬರು. ನಾನು ಹೇಳೋದು, ಇಶ್ಯೂಸ್ ಮೇಲೆ ಮಾತಾಡೋದು ಬಿಟ್ಟು ವೈಯಕ್ತಿಕ ತೇಜೋವಧೆ ಮಾಡೋದು, ಅದು ರಾಜ್ಯಾಧ್ಯಕ್ಷರಾಗಿ, ಇದು ಸರಿನಾ ವಿಜೇಂದ್ರ ಸರ್ ಅವರೇ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.